ನಾನಿವತ್ತು ಪಾಕನೇ ಇಲ್ದಿರ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ತುಂಬ ಸಾಫ್ಟಾಗಿ ಮತ್ತು ಅಂದರೆ ತುಪ್ಪ ಅಂದರೆ 2 ಸ್ಪೂನ್ ಇದ್ರೆ ಸಾಕು, ಅಷ್ಟು ತುಪ್ಪದಲ್ಲಿ ಸಾಫ್ಟ್ ರವೆ ಉಂಡೆನ ಮಾಡ್ಕೊಳ್ಬೋದು. ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ. ನಾನು ಮಾಡ್ತಾ ಇರೋದು ಚಿರೋಟಿ ರವೆಯಿಂದ ಮಾಡ್ತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತು ಕೊಬ್ಬರಿ ತುರಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಇಷ್ಟೇ ಸಾಕು. ಕೇವಲ 2 ಸ್ಪೂನು ತುಪ್ಪ ಇದ್ರೆ ಅಷ್ಟೇ ಸಾಕು, ಏನು ಜಾಸ್ತಿ ಏನು ಬೇಡ. ಈಗ ಸಕ್ಕರೆ ನಾನು ರವೆ ಎಷ್ಟು ತಗೊಂಡಿರ್ತೀನಿ ಅದರಲ್ಲಿ ಒಂದು 1/4 ಭಾಗದಷ್ಟು ಸಕ್ಕರೆನ ತಗೋತೀನಿ. ಇದನ್ನ ಪೌಡರ್ ಮಾಡ್ಕೊಂಬಂದ್ಬಿಡ್ತೀನಿ. ಯಾಕಂದ್ರೆ ಸಕ್ಕರೆ ಹಂಗೆ ಹಾಕಿದ್ರೆ ಒಂಥರ ಎಲ್ಲ ಕರಕರ ಅಂತ ಸಿಗುತ್ತೆ ಬಾಯಿಗೆನೆ, ಹಂಗಾಗಿ ಅದಕ್ಕೋಸ್ಕರ ನಾನು ತಗೊಂಡಿರೋದು ಚಿರೋಟಿ ರವೆನ. ಅದ್ರ ಚಿರೋಟಿ ರವೆಯಿಂದ ಮಾಡಿದ್ರು ಮತ್ತೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಸ್ಪೂನು ತುಪ್ಪ ಹಾಕ್ಕೊಂಡು, ತುಪ್ಪ ಕರಗಿದ ಮೇಲೆ ನಾನು ಇವಾಗ ದ್ರಾಕ್ಷಿ, ಗೋಡಂಬಿ 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ, ಕಡಿಮೆ ಹಾಕೊಳ್ತೀವಿ ಅನ್ನೋರು ಕಡಿಮೆನೂ ಹಾಕೊಳ್ಬೋದು. ದ್ರಾಕ್ಷಿ, ಗೋಡಂಬಿ ಎಲ್ಲ ಏನು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಆದರೆ ಬಾಯಿಗೆ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಅಂದರೆ ರವೆ ಉಂಡೆನ ಉಪ್ಪಿಟ್ಟಿನ ರವೆನಲ್ಲೂ ಕೂಡ ಮಾಡ್ಬೋದು, ಆದರೆ ಅದು ರವೆ ದಪ್ಪ ಸಿಗುತ್ತೆ. ಹಂಗಾಗಿ ನಾನು ಚಿರೋಟಿ ರವೆನಲ್ಲೇ ಮಾಡ್ತಾ ಇರೋದು. ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ನೋಡಿ, ದ್ರಾಕ್ಷಿ, ಗೋಡಂಬಿ ಈ ತರ ಫ್ರೈ ಮಾಡ್ಕೊಂಡು ಫಸ್ಟ್ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ತುಂಬ ಸಿಂಪಲ್ ಆಗಿ ಮಾಡ್ತೀನಿ, ಅದೇ ರೀತಿಯಾಗಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಬರಲ್ಲ ನನಗೆ, ಅಯ್ಯೋ ರವೆ ಉಂಡೆನೇ ಮಾಡೋಕೆ ಬರಲ್ಲ ಅನ್ನೋರು, ಹಾಳಾಗೋಗುತ್ತೆ ಅನ್ನೋರು ಈ ವಿಡಿಯೋನ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಅಡುಗೆ ರವೆ ಉಂಡೆ ಮಾಡ್ತಿರೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ದ್ರಾಕ್ಷಿ, ಗೋಡಂಬಿ ಎತ್ತಿಟ್ಕೊಂಡ್ಮೇಲೆ ನಾನು ಒಂದು ಬೌಲಷ್ಟು ಚಿರೋಟಿ ರವೆನ ಇದೇ ತುಪ್ಪಕ್ಕೆ ಹಾಕೊಂಡು ಹುರ್ಕೊಂತೀನಿ. ತುಪ್ಪ ಬೇಡ ಅನ್ನೋರು ಒಬ್ಬೊಬ್ರು ಸ್ವಲ್ಪ ಎಣ್ಣೆನೇ ಹಾಕೊಂಡು ಹುರ್ಕೊಳ್ಬೋದು, ಒಬ್ಬೊಬ್ರು ತುಪ್ಪ ಹಾಕಲ್ಲ, ತುಪ್ಪ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಇದೇ ಜಾಗದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟನೆ ದ್ರಾಕ್ಷಿ, ಗೋಡಂಬಿ ಹುರ್ಕೊಂಡ್ಬಿಟ್ಟು, ಅದಾದ್ಮೇಲೆ ಚೂರು ಅಷ್ಟೇ ದ್ರಾಕ್ಷಿ, ಗೋಡಂಬಿ ಹುರ್ಕೊಳ್ಳೋದಕ್ಕೆ ಅಷ್ಟೇನೆ. ಅದಾದ್ಮೇಲೆ ಈ ರವೆ ಹಾಕೊಂಡು ಹುರಿದ್ಬಿಟ್ಟು ಹಾಲಲ್ಲಿ ಕಲಸ್ಕೊಂಡ್ರೆ ಸಾಕು. ಇನ್ನು ತುಪ್ಪನೇ ಹಾಕಬೇಕು ಅಂತನೂ ಏನಿಲ್ಲ, ತುಪ್ಪ ಹಾಕದಿರನು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಈ ಚಿರೋಟಿ ರವೆಯಿಂದ ಮಾಡ್ಕೊಂಡ್ರೆ ನಿಮಗೆ ಸಾಫ್ಟ್ ರವೆ ಉಂಡೆ ರೆಡಿ ಆಗುತ್ತೆ. ಕಲ್ತರ ಆಗುತ್ತೆ ಒಂದೊಂದು ರವೆ ಉಂಡೆಗಳು, ಹಂಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ರವೆ. ಮಾತ್ರ ರವೆ ಏನಿಲ್ಲ ಅಂತಂದ್ರೆ ಒಳ್ಳೆ ಘಮ ಬರಬೇಕು, ಒಳ್ಳೆ ಕಲರ್ಸ್ ಕೂಡ ಚೇಂಜ್ ಆಗಬೇಕು. ಆ ರೀತಿಯಾಗಿ ಫ್ರೈ ಆದಮೇಲೆ ನಾವು ಸಕ್ಕರೆ ಪುಡಿನ ಹಾಕೊಂಡು ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ. ಎಲ್ಲ ಒಂದೊಂದು ಬೌಲ್ ಅಷ್ಟು ತಗೊಂಡಿದ್ದೀನಿ. ಏಲಕ್ಕಿ ಪುಡಿನೂ ಕೂಡ ಹಾಕೊಂಡ್ಬಿಡ್ತೀನಿ ನೋಡಿ. ಏಲಕ್ಕಿ ಪುಡಿ ಹಾಕಿದಾದ್ಮೇಲೆ ನಾನು ಹಾಕ್ತಾ ಇರೋದು ದ್ರಾಕ್ಷಿ, ಗೋಡಂಬಿನೂ ಕೂಡ ಹಾಕೊತೀನಿ ನೋಡಿ. ಪ್ಲೇಟಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಅಂಶ ಉಳ್ಕೊಂಡಿತ್ತು, ಹಾಗಾಗಿ ಆ ತುಪ್ಪನೂ ಕೂಡ ಹಂಗೆ ರವೆ ಹಾಕ್ಬಿಟ್ಟು ತೆಕ್ಕೊಳ್ತಾ ಇದ್ದೀನಿ. ಹೀಗೆ ಸಕ್ಕರೆ ಎಲ್ಲ ಕಡೆ ಒಂದು ಹಾಗೆ ತಿರುಗಿಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ. ಒಂದು ಕಡೆ ಹಾಲನ್ನು ಕೂಡ ಕಾಯಕ್ಕೆ ಇಟ್ಟಿದ್ದೆ, ನೀವೇ ನೋಡಿದ್ರಲ್ವಾ, ಹಾಲು ಕೂಡ ಕಾಯಿಸ್ಕೊಂಡಿದ್ದೀನಿ. ನಾನು ಹಾಲಲ್ಲಿ ಮಾಡ್ಕೊಳ್ಳೋದ್ರಿಂದ ಹಾಲು ಕಾದ ಮೇಲೆ ತಟ್ಟೆ ಮುಚ್ಚಿಟ್ಟು ಸ್ವಲ್ಪ ಇನ್ನ ಮತ್ತೆ ಬಿಸಿ ಮಾಡಿಕೊಂಡು ಅದನ್ನ ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ಬಿಸಿ ಇರುವಾಗೆ ಸೋಸಿ ಇಟ್ಕೊಂಡ್ಬಿಟ್ಟು ಬಿಸಿ ಇರುವಾಗೆ ಕಟ್ಟಬೇಕು ರವೆ ಉಂಡೆನ. ಹಂಗಾಗಿ ನೋಡಿ, ಬಿಸಿ ಇರುವಾಗೇನೆ ನಾವೆಲ್ಲ ಮಿಕ್ಸ್ ಮಾಡಿ ಎತ್ತಿ ಕೆಳಗಡೆ ಇಟ್ಕೊಂಡು ಬೇಗ ಬಿಸಿ ಹಾಲನ್ನ ಹಾಕೊಂಡು ಕಲಸ್ಕೊಂಡ್ಬಿಡ್ಬೇಕು. ರವೆ ಉಂಡೆ ಮಾತ್ರ ತುಂಬಾ ಈಸಿ ಮಾಡೋದಂತೂ, ತುಂಬಾ ಕಡಿಮೆ ಸಮಯನೂ ಕೂಡ ಹಿಡಿಯುತ್ತೆ, ಏನು ಜಾಸ್ತಿ ಕೂಡ ಹಿಡಿಯೋದೇ ಇಲ್ಲ. ಸ್ವಲ್ಪನೇ ಹಾಲನ್ನ ಹಾಕೊಂಡು ನೋಡಿ, ಈ ರೀತಿಯಾಗಿ ಒಂದು ಕೈಯಿಂದ ಈ ತರ ಮಿಕ್ಸ್ ಮಾಡ್ಕೋಬೇಕು. ಡೈರೆಕ್ಟ್ ಕೈ ಇಡಕ್ ಹೋಗ್ಬಾರ್ದು, ಕೈ ಇಟ್ರೆ ಸುಟ್ಬಿಡುತ್ತೆ. ಹಂಗಾಗಿ ಬಿಸಿ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ರಲ್ಲ, ನಾನು ಹಂಗೂ ಮಿಕ್ಸ್ ಮಾಡಿದ್ರು ಇನ್ನೂ ಕೂಡ ಸುಡ್ತಾನೆ ಇತ್ತು, ಸಖತ್ ಬಿಸಿ ಇತ್ತು ಮಾತ್ರ. ನೋಡ್ತಾ ಇದ್ರಲ್ಲ, ಈ ರೀತಿ ಎಲ್ಲ ಒಂದೊಂದು ಕಡೆಯಿಂದ ಒಂದೇ ಕಡೆ ಒಂದು ಸೈಡಿಂದಾನೇ ಮಾಡ್ಕೊಂಡ್ಬರ್ಬೇಕು. ಎಲ್ಲ ಒಟ್ಟಿಗೆ ಹಾಲು ಹಾಕ್ಬಿಟ್ರೆ ನಾವು ಕಲಸೋವಷ್ಟೊತ್ತಿಗೆ ಎಲ್ಲ ಒಂಥರ ತೆಳುವಾಗ್ಬಿಡುತ್ತೆ, ರವೆ ಉಂಡೆ ಚೆನ್ನಾಗಿರಲ್ಲ. ಹಂಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ. ಈ ತರ ಎಲ್ಲ ನೋಡಿ, ಒಂದು ಸೈಡಿಂದಾನೇ ಹಾಕೊಂಡು ಸೈಡಿಂದಾನೇ ಈ ತರ ಮಿಕ್ಸ್ ಮಾಡಿಕೊಂಡು ರವೆ ಉಂಡೆನ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಹೇಗಾಗಿದೆ ಅಂತೇಳಿ, ತುಂಬಾ ಸುಲಭ, ತುಂಬಾ ಈಸಿ ರವೆ ಉಂಡೆ ಮಾಡೋದು ಮಾತ್ರ. ನೋಡ್ತಾ ಇದ್ರಲ್ಲ ಎಷ್ಟು ಬೇಗ ರವೆ ಉಂಡೆ ರೆಡಿ ಆಗೋಯ್ತು. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳೆಲ್ಲರೂ. ಯಾಕಂದ್ರೆ ಈ ರೀತಿಯಾಗಿ ಅಂದ್ರೆ ಸಾಫ್ಟ್ ಇರುತ್ತೆ, ರವೆ ಉಂಡೆ ಮಾತ್ರ ಸಖತ್ತಾಗಿರುತ್ತೆ. ಈ ತರ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಟೇಸ್ಟ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ರುಚಿ ಇರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಇದೇ ತರಾನೇ ಮಾಡ್ಕೊಂಡು ತಿಂತೀರಾ. ರವೆ ಉಂಡೆ ಅಂತೂ ತುಂಬಾ ಸುಲಭ. ರವೆ ಉಂಡೆ ಅಂತೂ ಒಂದು ಬೌಲು ರವೆ ಇದ್ರೆ ಅಷ್ಟೇ ಸಾಕು, ಮಾಮೂಲಿ ಕೊಬ್ಬರಿ ಇದ್ರೆ ಸಾಕು, ಇನ್ನೇನು ಬೇಡ. ಒಂದ್ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಜಾಸ್ತಿ ಏನಂತ ಖರ್ಚು ಇಲ್ಲ, ಏನಿಲ್ಲ, ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಸುಲಭ ಕೂಡ, ತುಂಬಾ ಈಸಿ ಕೂಡ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಆಗೋಗುತ್ತೆ ಅಂದ್ರೆ ರವೆ ಉಂಡೆ ಮಾಡೋದಂತೂ. ಒಂದು ಬೌಲು ಇಷ್ಟೇ, ಒಂದು ಚಿಕ್ಕ ಬೌಲ್, ಒಂದು ಬೌಲು ರವೆನಲ್ಲಿ ನಾವೇನಿಲ್ಲ ಅಂದ್ರೂ 6 ರಿಂದ 8
ರವೆ ಉಂಡೆನ ಮಾಡ್ಕೊಳ್ಬೋದು. ಎಷ್ಟು ಸುಲಭ ಅಂದರೆ ಅಷ್ಟು ಸುಲಭ ಕೂಡ. ನೋಡಿ ಎಷ್ಟು ಬೇಗ ಬೇಗ ನಾನು ಸ್ವಲ್ಪ ದಪ್ಪ ಕಟ್ಟಿರೋದ್ರಿಂದ 6 ರವೆ ಉಂಡೆ ಆಗುತ್ತೆ. 6 ಮತ್ತು ಇನ್ನೊಂದು ಚಿಕ್ಕದು ಪುಟಾಣಿದು ಕೂಡ ಆಯಿತು. ನೀವು ಕೂಡ ಇನ್ನೂ ಚಿಕ್ಕದಾಗಿ ಕಟ್ಕೊಂಡ್ರೆ 8 ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ರವೆ ಉಂಡೆನ ಮಾಡ್ಕೊಂಡು, ಎಷ್ಟು ಸಾಫ್ಟ್ ಆಗಿರೋವಂಥದ್ದು. ಹಂಗೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ಹಂಗೆ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ವಿಡಿಯೋ ನೋಡಿ. ನೋಡ್ತಾ ಇದ್ದೀರಲ್ಲ, ಅಂದರೆ ನಾನು ಯಾವ ರೀತಿ ಸಾಫ್ಟ್ ರವೆ ಉಂಡೆನ ಹೇಗೆ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ಮಾಡ್ಕೊಳ್ಬೋದು, ಎಷ್ಟು ಸುಲಭ, ಎಷ್ಟು ಈಸಿ ಅಂತ ಹೇಳಿ. ರವೆ ಉಂಡೆ ಮಾಡೋದಂತೂ ಏನಂತ ಕಷ್ಟನೂ ಅಲ್ಲ, ಏನಿಲ್ಲ ಮಾಡೋಕ್ಕೆ. ಅಂದರೆ ನೋಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಹದ ಗೊತ್ತಿದ್ರೆ ನೀಟಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಏನಂತ ರಿಸ್ಕು ಇಲ್ಲ, ಏನೂ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ನಾನು ರವೆ ಉಂಡೆನ ಮಾಡಿ ಮುಗಿಸ್ದೆ ಅಂತ ಹೇಳಿ. ಕೇವಲ 10 ನಿಮಿಷದಿಂದ 1/4 ಗಂಟೆ ಇದ್ರೆ ಅಷ್ಟೇ ಸಾಕು, ಬೇಗ ರವೆ ಉಂಡೆನ ಮಾಡ್ಕೊಳ್ಬೋದು. ಎಷ್ಟು ಸಾಫ್ಟ್ ಆಗಿರೋವಂಥ ರವೆ ಉಂಡೆ ನೋಡ್ತಾ ಇದ್ರಲ್ಲ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ತಿನ್ನಬೇಕು ಅಂತಾನೆ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.